ಸುಸ್ವಾಗತ ಯೂಟ್ಯೂಬ್ ಫ್ಯಾಮ್ಲಿ. ಇವತ್ತು ಈ ಸುಂದರವಾದ ಕೀಚೈನ್ ಮಾಡೋಣ. ಸೊ ಈ ಚೆರಿ ಟೊಮೆಟೊ ಹೇರ್ ಕ್ಲಿಪ್ಪು ಅಥವಾ ಹ್ಯಾಂಗಿಂಗು ಅಥವಾ ಕೀಚೈನು ಇದನ್ನು ಮಾಡೋದು ಯಾವ ಥರ ಅಂತ ಇವತ್ತು ನಾವು ನೋಡೋಣ. ನೀವು ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಬೋದು. ಇದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಕಾಟನ್ನು, ಒಂದು ಕತ್ರಿ, ಒಂದು ಕ್ರೋಶಟು ಅಥವಾ ಸೂಜನ್ನು, ಒಂದು ಸೂಜಿ. ಮಾಡೋದಕ್ಕೆ ಈ ಥರ ಪಿನ್ ಬೇಕಾಗುತ್ತೆ. ನಿಮ್ಮ ಹತ್ರ ಇದು ಇಲ್ಲ ಅಂತಂದರೆ ನೀವು ಸೇಫ್ಟಿ ಪಿನ್ ಕೂಡ ಯೂಸ್ ಮಾಡ್ಬೋದು. ಸೊ ಈಗ ಸ್ಟಾರ್ಟ್ ಮಾಡೋಣ. ಸೊ ಈ ಕೀಚೈನ್ ಮಾಡೋದಕ್ಕೆ 2 ಕಲರ್ ರೂಲನ್ನು ತೊಗೊಂಡಿದ್ದೀನಿ. ಸೊ ನೀವು ಲೈಟ್ ಗ್ರೀನ್ನು ತೊಗೋಬೋದು. ಸೊ ನನ್ನ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಗ್ರೀನ್ ಕಲರಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ನಾಟ್ ಹಾಕ್ಕೊಳ್ಳಿ. ಈ ಥರ ಹಿಡ್ಕೊಂಡು ಒಂದು ರೌಂಡ್ ಟರ್ನ್ ಮಾಡಿ, ಇಲ್ಲಿ ನೋಡಿ ಈ ಥರ ಎರಡನ್ನೂ ಹಿಡ್ಕೊಳ್ಳಿ. ಇದನ್ನು ಒಳಗಡೆ ತೊಗೊಂಬಿಡಿ. ಸೊ ಇಲ್ಲಿ ಒಂದು ನಾಟ್ ಥರ ಆಗುತ್ತೆ. ಸೊ ಇದನ್ನು ಸ್ಟಾರ್ಟಿಂಗ್ ನಾಟ್ ಅಥವಾ ನಾಟ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ 16 ಚೈನ್ ಹಾಕೋಬೇಕು. ಚೈನ್ ಯಾವ ಥರ ಹಾಕೋದು, ಈ ಥರ ತೊಗೊಂಡು ಈ ಥರ ಎಳ್ಕೋಬೇಕು. ಒಳಗಡೆ ಓವರ್ಲ್ಯಾಪ್ ಮಾಡಿಕೊಂಡು ದಾರನ ಒಳಗಡೆ ಸೇರಿಸ್ತಾ ಹೋಗೋದು. ನೋಡಿ, 2 ಆಯಿತು, 3, 4, 5, 6, ಈ ಥರ 16 ಹಾಕ್ಕೊಳ್ಳಿ. ಸೊ ಇಲ್ಲಿ ನೋಡಿ 16 ಚೈನ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. 16. ಈಗ ನಾವು ಫಸ್ಟು ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ್ ಹಾಕೋಬೇಕು. ಈ ಥರ ಒಳಗಡೆ ಹಾಕಿ ಒಂದು ಲೂಪ್ ತೊಗೊಂಡಾಗ 2 ಲೂಪ್ ಬರುತ್ತೆ. 2 ಲೂಪ್ನು ಒಂದೇ ಸರಿ ತೆಗೆದ್ರೆ ಇದನ್ನು ಒಂದು ಸಿಂಗಲ್ ಕ್ರೋಶ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ಚೈನಲ್ಲಿ ಹಾಫ್ ಡಬಲ್ ಕ್ರೋಶ ಹಾಕಬೇಕು. ಒಂದು ಸರಿ ಲೂಪ್ ತೊಗೊಂಡು ಈ ಥರ ತೊಗೊಂಡಾಗ 3 ಬರುತ್ತೆ. ಈ 3 ಒಂದೇ ಸರಿ ತೆಗೆದ್ಬಿಡೋದು. ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ತೀವಿ. ಈಗ ನೆಕ್ಸ್ಟು 3 ಚೈನಲ್ಲಿ ನಾವು ಡಬಲ್ ಕ್ರೋಶ ಹಾಕೋಬೇಕು. ಒಂದು ಡಬಲ್ ಕ್ರೋಶ ಹಾಕೋದು ಯಾವ ಥರ, ಈ ಥರ ಒಂದು ಸರಿ ಲೂಪ್ ತೊಗೊಂಡು ಇಲ್ಲಿ ಒಳಗಡೆ ಹಾಕಿ ಇನ್ನೊಂದು ಸರಿ ಲೂಪ್ ತೊಗೊಂಡ್ರೆ 3 ಲೂಪ್ಗಳು ಇಲ್ಲಿ ಬರುತ್ತೆ. ಅದರಲ್ಲಿ 2 ಲೂಪ್ ಫಸ್ಟ್ ತೆಗೆದು 2 ಲೂಪ್ ಉಳಿಯುತ್ತೆ. ಮತ್ತೆ ಒಂದು ಸರಿ ಲೂಪ್ ತೊಗೊಂಡು 2 ಲೂಪ್ನು ಅದರಲ್ಲಿಂದ ತೆಗೆದ್ರೆ ಇದು ಒಂದು ಡಬಲ್ ಕ್ರೋಶ ಆಗುತ್ತೆ. ಸೊ ಈ ಥರ 2 ಹಾಕ್ಕೊಂಡಿದ್ದೀವಿ. ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ, 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ ನೆಕ್ಸ್ಟ್ ಪ್ಲೇಸಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಯಾವ ಥರ, 3 ಲೂಪ್ನು ಒಂದೇ ಸರಿ ತೆಗೆಯೋದು. ಸೊ ಹಾಫ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಲಾಸ್ಟಲ್ಲಿ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಯಾವ ಥರ, ಈ ಥರ ನೋಡಿ, ಇಲ್ಲಿ ಲೀಫ್ ಥರ ಕಾಣಿಸ್ತಾ ಇದೆ. ಈ ಸೇಮ್ ಪ್ರೊಸೀಜರ್ನೇ ಇವಾಗ ಇಲ್ಲೂ ಮಾಡಬೇಕು. ಇಲ್ಲಿ ಯಾವ ಥರ ಮಾಡೋದು, ಸೊ ಫಸ್ಟು ಒಂದು ಸಿಂಗಲ್ ಕ್ರೋಶಕ್ಕೆ ಈ ಥರ ತೊಗೊಳ್ಳಲ್ಲ. ಡೈರೆಕ್ಟಾಗಿ ಚೈನಲ್ಲಿ ನಾವು ಕ್ರೋಶನ್ ಹಾಕಿ ಒಂದು ಲೂಪ್ ತೊಗೋತೀವಿ. ಆವಾಗ ಈ 2 ಲೂಪ್ ಆಗುತ್ತೆ. 2 ಲೂಪ್ನು ಒಂದೇ ಸರಿ ತೆಗೆದುಬಿಟ್ರೆ ಒಂದು ಸಿಂಗಲ್ ಕ್ರೋಶ, ಆಮೇಲೆ ಒಂದು ಹಾಫ್ ಡಬಲ್ ಕ್ರೋಶ, ಆಮೇಲೆ 3 ಡಬಲ್ ಕ್ರೋಶ, ಒಂದು 2 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ. ನೋಡಿ, ಲಾಸ್ಟ್ ಚೈನ್ವರೆಗೂ ಕರೆಕ್ಟಾಗಿ ಬಂತು. ಸೊ ಅದಕ್ಕೋಸ್ಕರ ನೀವು 16 ಚೈನ್ಗಳನ್ನ ಹಾಕೋಬೇಕು. ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶ. ನೋಡಿ, ಈ ಥರ ಲೀಫ್ ಶೇಪ್ ಬರುತ್ತೆ. ಈ ಥರ ಆದಮೇಲೆ ಇಲ್ಲಿ ಮೇಲ್ಗಡೆ ಮತ್ತೆ ಸೇಮ್ ಪ್ರೊಸೀಜರ್ನ ಮಾಡಬೇಕು. ಅದು ಯಾವ ಥರ ಅಂದರೆ, ಇಲ್ಲಿ ಫಸ್ಟ್ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ಫಸ್ಟ್ ಚೈನಲ್ಲಿ ಇಲ್ಲಿ ಹಾಕ್ಕೋಬೇಕು. ಸೊ ಉಲ್ಟಾ ಹಾಕ್ತಿದ್ದೀವಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇಲ್ಲಿ ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟು ಪ್ಲೇಸಲ್ಲಿ ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟ್ ಪ್ಲೇಸಲ್ಲಿ ಒಂದು ಡಬಲ್ ಕ್ರೋಶ, ಅಂದರೆ ಡಬಲ್ ಕ್ರೋಶ ಮೇಲ್ಗಡೆ ಡಬಲ್ ಕ್ರೋಶ ಬರುತ್ತೆ. ಮತ್ತು ನೆಕ್ಸ್ಟ್ ಪ್ಲೇಸಲ್ಲಿ ಡಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಪ್ಲೇಸಲ್ಲಿ ಡಬಲ್ ಕ್ರೋಶ. ಅಂದರೆ ಬೇಸಿಕಲಿ ನಾವು 3 ಹಾಕಿದ್ದೀವಲ್ಲ ಡಬಲ್ ಕ್ರೋಶನ, ಪ್ರತಿಯೊಂದರ ಮೇಲೂ ಒಂದೊಂದು ಡಬಲ್ ಕ್ರೋಶ. ಈ ಥರ ಆದಮೇಲೆ ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ,
ಹಾಫ್ ಡಬಲ್ ಕ್ರೋಶ ಮೇಲೆ ಹಾಫ್ ಡಬಲ್ ಕ್ರೋಶ ಬರುತ್ತೆ. ಆಮೇಲೆ ಒಂದು ಸಿಂಗಲ್ ಕ್ರೋಶ. ಸೊ ನೋಡಿ ಈ ಥರ ಎಲೆ ಶೇಪು ಬರುತ್ತೆ. ಅದೇ ಥರ ಇಲ್ಲೂ ಸೇಮ್ ಪ್ರೊಸೀಜರ್ ಮಾಡಬೇಕು. ಸೊ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿದ್ದೀವಲ್ಲ, ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ, ನೆಕ್ಸ್ಟ್ ಮೇಲೆ ಹಾಫ್ ಡಬಲ್ ಕ್ರೋಶ, ನೆಕ್ಸ್ಟು ಒಂದು ಡಬಲ್ ಕ್ರೋಶ, ನೆಕ್ಸ್ಟು ಮತ್ತೆ ಒಂದು ಡಬಲ್ ಕ್ರೋಶ, ಇದ್ರ ಮೇಲೂ ಡಬಲ್ ಕ್ರೋಶ. ಡಬಲ್ ಕ್ರೋಶಗಳ ಮೇಲೆ ಡಬಲ್ ಕ್ರೋಶ ಬರುತ್ತೆ. ಈಗ ಮತ್ತೆ ಇದ್ರ ಮೇಲೆ ಒಂದು ಡಬಲ್ ಕ್ರೋಶ, ಇಲ್ಲೇ ಒಂದು ಹಾಫ್ ಡಬಲ್ ಕ್ರೋಶ, ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶ, ಇಲ್ಲಿ ಸ್ಲಿಪ್ ಸ್ಟಿಚ್ಚು. ನೋಡಿ ಇದು ಲೀಫ್ ಶೇಪು ರೆಡಿ ಆಗುತ್ತೆ. ಸೊ ಇದು ಇಷ್ಟ ಆದಮೇಲೆ ನಾವಿಲ್ಲಿ ಸ್ಟೆಮ್ ಮಾಡ್ಕೊಳ್ಳೋಣ. ನಿಮ್ಮ ಸ್ಟೆಮ್ ಎಷ್ಟು ಉದ್ದ ಬೇಕು ನೀವು ಅಷ್ಟು ಉದ್ದ ಮಾಡ್ಕೋಬೋದು. ಒಂದು ನಾಟ್ ಹಾಕ್ಕೊಂಡು 25 ಚೈನ್ ಹಾಕ್ಕೊಳ್ಳಿ. 25 ನೀವು ಜಾಸ್ತಿ ಬೇಕಂದರೆ, ಉದ್ದ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ನಾನು 25 ಹಾಕ್ಕೋತಾ ಇದ್ದೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ಸೊ ಈಗ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಸ್ಟೆಮ್ ಥರ ರೆಡಿ ಆಗುತ್ತೆ. ನಿಮ್ಮದು ಉಲೆನ್ಸ್ ತುಂಬ ತೆಳ್ಳಗಿದೆ ಅಂದರೆ, ನಮ್ಮದು ತುಂಬ ತೆಳ್ಳಗಿದೆ, ಅದಕ್ಕೆ ನೋಡಿ ಈ ಥರ ಹೋಲ್ ಥರ ಕಾಣಿಸುತ್ತೆ. ನೀವು ಇದನ್ನು ಡಬಲ್ ಮಾಡಿಕೊಂಡು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಸೆಂಟ್ರಲ್ಲಿ ನಾವು ಇದನ್ನು ಸೇರಿಸ್ಕೊಳ್ಳೋಣ. ಈ ಥರ ತೆಗೆದು ಎರಡೂ ಕರೆಕ್ಟ್ ಸೈಜ್ ನೋಡಿಕೊಂಡು ಒಂದು ಗಂಟು ಹಾಕೊಂಬಿಡಿ. ಸಿಂಪಲಾಗಿ ನಾವು ಗಂಟು ಹಾಕ್ತೀವಲ್ಲ ಅದೇ ಥರ ಒಂದು ಗಂಟು ಹಾಕೊಂಬಿಡಿ. ಆದರೆ ಗಂಟು ಹಾಕುವಾಗ ಸ್ವಲ್ಪ ಇದು ಎರಡು ಒಂದೇ ಸೈಜಲ್ಲಿ ಇದೆಯಾ ಇಲ್ಲ ಅಷ್ಟೇ ನೋಡ್ಕೊಳ್ಳಿ. ಸೊ ಈ ಥರ ಇದು ರೆಡಿ ಆಯಿತು. ಸೊ ಈ ದಾರಗಳನ್ನ ಹಿಂದೆ ಸೇರಿಸಿ ಕಟ್ ಮಾಡ್ಕೊಂಬಿಡೋಣ. ಎಕ್ಸ್ಟ್ರಾನ ಈ ಥರ ಪೂರ್ತಿ ಹಿಂದೆ ಸೇರಿಸ್ಕೊಂಡು ಕಟ್ ಮಾಡ್ಕೊಂಬಿಡಿ. ಈಗ ಚೆರಿ ಟೊಮೆಟೊ ಮಾಡೋಕ್ಕೆ ಒಂದು ಮ್ಯಾಜಿಕ್ ರಿಂಗ್ ಮಾಡಿಕೊಂಡು ಇದರೊಳಗಡೆ 6 ಸಿಂಗಲ್ ಕ್ರೋಶಗಳನ್ನ ಮಾಡೋಣ. ಮ್ಯಾಜಿಕ್ ರಿಂಗ್ ಮಾಡಿಕೊಂಡು ನೋಡಿ 6 ಸಿಂಗಲ್ ಕ್ರೋಶ. 1 2 3 4 5 6 ಈ ಥರ 6 ಸಿಂಗಲ್ ಕ್ರೋಶ ಮಾಡಿಕೊಂಡು ರಿಂಗ್ನ ಕ್ಲೋಸ್ ಮಾಡಬೇಕು. ಚೆನ್ನಾಗಿ ಕ್ಲೋಸ್ ಮಾಡಬೇಕು ರಿಂಗ್ನ. ಮಾಡಿ ಫಸ್ಟು ನಾವು ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ, ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಬೇಕು. ಈ ಥರ ಜಾಯಿನ್ ಮಾಡಿ ಒಂದು ಚೈನ್ ಹಾಕೋಬೇಕು. ಸೊ ಈ ಥರ ಐಟಮ್ ಮಾಡುವಾಗ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ತವಾಗ ಯಾವಾಗಲೂ ನಾವು ಎಲ್ಲಿ
ಫಿನಿಶ್ ಆಗಿದೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಫಸ್ಟು ಹಾಕಿರೋ ಸಿಂಗಲ್ ಕ್ರೋಶಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ಎಲ್ಲಿ ಫಿನಿಶ್ ಆಗಿದೆ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಸ್ಟಾರ್ಟ್ ಒಂದು ಇದನ್ನು ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪ್ರತಿಯೊಂದರಲ್ಲೂ ಎರಡೆರಡು ಹಾಕೋಬೇಕು. ಈಗ ಒಂದು ಹಾಕಿದ್ದೀವಿ ಇಲ್ಲೇ, ಪ್ರತಿಯೊಂದು ಸಿಂಗಲ್ ಕ್ರೋಶದಲ್ಲೂ ಎರಡೆರಡು ಸಿಂಗಲ್ ಕ್ರೋಶ. ಇಲ್ಲಿ 2 ಆಯಿತು. ಇವಾಗ ಇಲ್ಲೂ 2, ಒಂದೇ ಚೈನಲ್ಲಿ 2 ಕೆಳಗಡೆ 6 ಹಾಕಿದ್ದೀವಲ್ಲ, ನೆಕ್ಸ್ಟ್ ರೌಂಡಲ್ಲಿ 12 ಸಿಂಗಲ್ ಕ್ರೋಶ ಬರುತ್ತೆ. 1 2 ನೋಡಿ, ಇಲ್ಲಿ 1 2. ನೆಕ್ಸ್ಟ್ ಚೈನಲ್ಲಿ 1 2 1 2. ಈ ಥರ 12 ಹಾಕೋಬೇಕು, ಅಥವಾ ಒಂದೊಂದರಲ್ಲಿ 2 ಆಗಬೇಕು. ಒಂದೊಂದು ಸಿಂಗಲ್ ಕ್ರೋಶ ಪ್ಲೇಸಲ್ಲಿ 2 ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ಳಿ. ನೋಡಿ ಈ ಥರ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋ ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಇದನ್ನು ತೆಗೆದು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಈ ಥರ ಹಾಕಿ ಒಂದು ಚೈನು, ಆ ಚೈನ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಈಗ ನೋಡಿ, ಇಲ್ಲಿ 1 ಸಿಂಗಲ್ ಕ್ರೋಶ, ನೆಕ್ಸ್ಟ್ ಪ್ಲೇಸಲ್ಲಿ 2 ಸಿಂಗಲ್ ಕ್ರೋಶ. ಈಗ ಇಲ್ಲಿ 1 ಹಾಕ್ಕೊಂಡಿದ್ದೀವಿ, ಈ ಪ್ಲೇಸಲ್ಲಿ 2, ಅಂದರೆ ಒಂದು ಸತಿ 1 ಸಿಂಗಲ್ ಕ್ರೋಶ ಹಾಕಬೇಕು ಒಂದು ಪ್ಲೇಸಲ್ಲಿ, ನೆಕ್ಸ್ಟ್ ಪ್ಲೇಸಲ್ಲಿ 2 ಸಿಂಗಲ್ ಕ್ರೋಶ. ಈಗ 1 ಸಿಂಗಲ್ ಕ್ರೋಶ, ನೆಕ್ಸ್ಟು 2 ಸಿಂಗಲ್ ಕ್ರೋಶ ಸೇಮ್ ಪ್ಲೇಸಲ್ಲಿ. ಅಂದರೆ ಇದು ನಮ್ಮದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು ಸರಿ 1 ಸಿಂಗಲ್ ಕ್ರೋಶ, ಒಂದು ಪ್ಲೇಸಲ್ಲಿ 2 ಸಿಂಗಲ್ ಕ್ರೋಶ. ಇಲ್ಲಿ 1 ಸಿಂಗಲ್ ಕ್ರೋಶ, ನೆಕ್ಸ್ಟ್ ಪ್ಲೇಸಲ್ಲಿ ಒಂದೇ ಪ್ಲೇಸಲ್ಲಿ 2 ಸಿಂಗಲ್ ಕ್ರೋಶ. ಇಲ್ಲಿ 1 ಸಿಂಗಲ್ ಕ್ರೋಶ, ನೆಕ್ಸ್ಟ್ ಪ್ಲೇಸಲ್ಲಿ ಸೇಮ್ ಪ್ಲೇಸಲ್ಲೇ 2 ಸಿಂಗಲ್ ಕ್ರೋಶ. ಇಲ್ಲಿ 1 ಸಿಂಗಲ್ ಕ್ರೋಶ, ನೆಕ್ಸ್ಟ್ ಪ್ಲೇಸಲ್ಲಿ 2 ಸಿಂಗಲ್ ಕ್ರೋಶ. ಸೊ ಈ ಥರ ಹಾಕಿ ಕಂಪ್ಲೀಟ್ ಮಾಡಿ. ಸೊ ಇಲ್ಲಿ ಲಾಸ್ಟ್ ಬಂದಿದ್ದೀವಿ. ಇಲ್ಲಿ ಇದನ್ನು ತೆಗೆದು ಆ ಚೈನ್ ಹಾಕ್ಕೊಂಡಿರೋ ಅಲ್ಲೇ ಒಂದು ಸ್ಲಿಪ್ ಸ್ಟಿಚ್ ಹಾಕೋಣ. ಹಾಕಿ ಒಂದು ಚೈನ್ ಹಾಕಿ ಮತ್ತೆ ಜಾಯಿನ್ ಮಾಡ್ಕೊಳ್ಳಿ. ಈಗ ಪ್ರತಿಯೊಂದರಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕೋಣ. ಇವಾಗ 6ನೇ ಲೈನ್ವರೆಗೂ ಸಿಂಗಲ್ ಕ್ರೋಶ, ಒಂದೊಂದು ಸಿಂಗಲ್ ಕ್ರೋಶ ಹಾಕ್ತಾ ಹೋಗೋದು, ಒಂದೊಂದರ ಮೇಲೆ ಒಂದೊಂದು ಸಿಂಗಲ್ ಕ್ರೋಶ. ಪ್ರತಿಯೊಂದರ ಮೇಲೂ ಒಂದೊಂದು ಸಿಂಗಲ್ ಕ್ರೋಶ. ಇಲ್ಲಿ ಟೋಟಲ್ ಆಗಿ 18 ಬರುತ್ತೆ. ಸೊ ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ, ಪ್ರತಿಯೊಂದು ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ. ಇದೇ ಥರ 5ನೇ ರೌಂಡ್ವರೆಗೂ ಹಾಕಿ 6ನೇ ರೌಂಡ್ಗೆ ನಾವು ಡಿಕ್ರೀಸ್ ಮಾಡಬೇಕಾಗುತ್ತೆ. ಸೊ ಈಗ ಒಂದೊಂದರ ಮೇಲೆ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ತಾ ಹೋಗೋಣ. ಇದನ್ನು ಹಾಕೋದು ತುಂಬ ಅವಶ್ಯ. ಇಲ್ಲ ಅಂದರೆ ನಾವು ಎಲ್ಲಿ ಎಂಡ್ ಮಾಡಿದ್ದೀವಿ, ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಈ ಥರದ ಪ್ರಾಜೆಕ್ಟ್ಗಳಲ್ಲಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ನೀವು ಇದನ್ನು ಹಾಕಬೇಕು. ಇದಕ್ಕೆ ಏನಂತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಈ ಥರದ್ದನ್ನು ಹಾಕಿ ಮಾರ್ಕ್ ಮಾಡಿಕೊಂಡು, ನಿಮ್ಮ ಹತ್ರ ಇಲ್ಲ ಅಂದರೆ ಸೇಫ್ಟಿ ಪಿನ್ನು ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಈ ರೌಂಡ್ನು ಕಂಪ್ಲೀಟ್ ಆದಮೇಲೆ ಮತ್ತೆ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಈ ಥರ ಹಾಕಿ ಒಂದು ಚೈನ್ ಹಾಕಿ ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಪ್ರತಿಯೊಂದರ ಮೇಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಒಂದ್ರ ಮೇಲೆ ಒಂದು ಸಿಂಗಲ್ ಕ್ರೋಶ, ಒಂದ್ರ ಮೇಲೆ ಒಂದು ಸಿಂಗಲ್ ಕ್ರೋಶ, ಒಂದ್ರ ಮೇಲೆ ಒಂದು ಸಿಂಗಲ್ ಕ್ರೋಶ. ಇದೇ ಥರ ಹಾಕ್ಕೊಂಡು ಈ ರೌಂಡ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ.
ಇಲ್ಲಿ 5ನೇ ರೌಂಡ್ ಕಂಪ್ಲೀಟ್ ಆಯಿತು. ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಹಾಕ್ಕೊಂಡು ಜಾಯಿನ್ ಮಾಡಿಕೊಂಡು ಈ ಯಾರನ್ನು ಸ್ವಲ್ಪ ದಪ್ಪ ಇದೆ, ಸರಿ ಈ ಥರ ಹಾಕ್ಕೊಂಡು ನೋಡಿ 1 2 3 4 5ನೇ ಲೈನು ಕಂಪ್ಲೀಟ್ ಆಯಿತು. ಈಗ ನಾವು ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಡಿಕ್ರೀಸ್ ಮಾಡೋದು ಯಾವ ಥರ ಅಂದರೆ ಫಸ್ಟ್ ಇಲ್ಲಿ ಚೈನ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈಗ ಫಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಫಸ್ಟ್ ಪ್ಲೇಸಲ್ಲಿ. ಆಮೇಲೆ ಈ ಥರ ಒಂದು ಇಲ್ಲಿ ನೆಕ್ಸ್ಟ್ ಚೈನಲ್ಲಿ ಮತ್ತು ನೆಕ್ಸ್ಟ್ ಚೈನಲ್ಲಿ ಇನ್ನೊಂದು ಸರಿ ಲೂಪ್ ತೊಗೊಂಡು ಈ ಥರ 3 ಲೂಪ್ ಆಗುತ್ತೆ. 3 ಲೂಪ್ನು ಒಂದೇ ಸರಿ ತೆಗಿಬೇಕು. ಆ ಥರ ಡಿಕ್ರೀಸ್ ಮಾಡಬೇಕು. ಈಗ ಒಂದು ಸಿಂಗಲ್ ಕ್ರೋಶ ಇಲ್ಲಿ ನೋಡಿ, ಇಲ್ಲಿ ಮತ್ತು ಇಲ್ಲಿ ಒಂದು ಈ ಥರ ಲೂಪ್ ತೊಗೋಬೇಕು. ಇಲ್ಲೊಂದು ಸರಿ ಲೂಪ್ ತೊಗೋಬೇಕು. ತೊಗೊಂಡು 3 ಒಂದೇ ಸರಿ ತೆಗಿಬೇಕು. ಈ ಥರ ಇದನ್ನು ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಈಗ ನೆಕ್ಸ್ಟು ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ. ಈಗ ಮತ್ತೆ ಡಿಕ್ರೀಸ್ ಮಾಡಬೇಕು. ಯಾವ ಥರ ಡಿಕ್ರೀಸ್ ಮಾಡೋದು, ಇಲ್ಲಿ ಒಂದು ಸರಿ ಲೂಪು, 2 ಸರಿ ಒಂದೇ ಸರಿ ತೆಗಿಯೋದು. ಈ ಥರ ಮಾಡಿ ಇವಾಗ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ. ಈಗ ಒಂದು ಸರಿ ತೊಗೊಂಡ್ವಿ, 2 ಸರಿ ತೊಗೊಂಡ್ವಿ, ಒಂದೇ ಸರಿ ತೆಗೆದ್ವಿ. ಇದೇ ಥರ ಫುಲ್ ರೌಂಡ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಒಂದು ಸರಿ ತೆಗೆದ್ವಿ, 2 ಸರಿ, 3 ಲೂಪ್ನ ಒಂದೇ ಸರಿ ತೆಗೆಯೋದು. ಈ ಥರ ಡಿಕ್ರೀಸ್ ಮಾಡಬೇಕು. ನೆಕ್ಸ್ಟ್ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ, ಇಲ್ಲಿ 1 2 ಈ ಥರ ತೆಗಿಬೇಕು. ನೆಕ್ಸ್ಟ್ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ, ಇಲ್ಲಿ 1 2 ಈ ಥರ ತೆಗಿಬೇಕು. ಇಲ್ಲಿ ಒಂದು ಸಿಂಗಲ್ ಕ್ರೋಶ. ಈ ಥರ ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ. ಇದೇ ಥರ ಮತ್ತೆ ಡಿಕ್ರೀಸ್ ಮಾಡಬೇಕು. ಈಗ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. 1 ಸರಿ, 2 ಸರಿ, 1 ಸರಿ, 2 ಸರಿ. ಇಲ್ಲೇನು ಸಿಂಗಲ್ ಕ್ರೋಶ ಹಾಕೋದು ಅವಶ್ಯಕತೆ ಇಲ್ಲ. ಪ್ರತಿ ಸರಿನೂ ಡಿಕ್ರೀಸ್ ಮಾಡಬೇಕು ಈ ರೌಂಡು. ಸೊ ಇದು 7th ರೌಂಡ್ ಅನ್ಕೋತೀನಿ. 7th ರೌಂಡಲ್ಲಿ ಪ್ರತಿಯೊಂದು ಟೈಮಲ್ಲೂ ಡಿಕ್ರೀಸ್ ಮಾಡಬೇಕು. ಈ ಥರ 1 2 ಹಿಂಗೆ ತೊಗೊಂಡು ಒಂದೇ ಸರಿ ತೆಗೆಯೋದು. ಒಂದು ಸರಿ ತೊಗೊಂಡ್ವಿ, ನೆಕ್ಸ್ಟ್ ಪ್ಲೇಸಲ್ಲಿ ಇನ್ನೊಂದು ಸರಿ ತೊಗೊಂಡ್ವಿ, ಒಂದೇ ಸರಿ 3 ತೆಗೆದ್ವಿ. ಈಗ ಒಂದು ಸರಿ ತೊಗೊಂಡ್ವಿ, 2 ಸರಿ ತೊಗೊಂಡ್ವಿ, 3 ಒಂದೇ ಸರಿ ತೆಗೆದ್ವಿ. ನೋಡಿ ಕ್ಲೋಸ್ ಆಗ್ತಾ ಹೋಗ್ತಾಯಿದೆ ಈ ಥರ. ಸಾರಿ, ನಾನು ಮಾರ್ಕ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಎಲ್ಲಿಗೆ ಸ್ಟಾರ್ಟ್ ಆಯಿತು ಎಲ್ಲಿಂದ ಎಂಡ್ ಆಯಿತು ಅಂತ ಗೊತ್ತಾಗಲ್ಲ. ಈ ಥರ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಐ ಥಿಂಕ್ ಇದು ಎಂಡ್ ಆಗಿದೆ. ಈಗ ಇಲ್ಲಿ ನಾವು ಒಳಗಡೆ ಕಾಟನ್ ಹಾಕೊಂಬಿಡೋಣ. ಇದಕ್ಕೇನು ತುಂಬ ಕಾಟನ್ ಏನು ಬೇಕಾಗಿಲ್ಲ, ಸ್ವಲ್ಪ ಇದ್ದರೆ ಸಾಕು. ಸೊ ಇದನ್ನ ಸ್ವಲ್ಪ ಇದರೊಳಗಡೆ ತುಂಬಿಸ್ಕೊಳ್ಳೋಣ. ಆದರೆ ಪ್ರತಿಯೊಂದು ಕಾರ್ನರ್ಗೂ ಸೇರೋ ಥರ ಎಲ್ಲ ಪ್ಲೇಸಲ್ಲೂ ಹಾಕಿ ಕ್ಲೀನಾಗಿ ಪ್ರೆಸ್ ಮಾಡಿ. ರೌಂಡ್ ಶೇಪ್ ಬರೋ ಥರ ಎಲ್ಲ ಕಾರ್ನರ್ಗೂ ಕ್ಲೀನಾಗಿ ಸೇರಿಸ್ಕೊಂಬಿಡಿ. ಈಗ ಮತ್ತೆ ಡಿಕ್ರೀಸ್ ಮಾಡಿಕೊಂಡು ಹೋಗೋಣ.
ಥರ ಈ ರೌಂಡ್ ಕಂಪ್ಲೀಟ್ ಆದಮೇಲೆ ಈಗ ಸ್ವಲ್ಪ ಎಕ್ಸ್ಟ್ರಾ ದಾರ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ತಗೊಂಬಿಡಿ, ತೆಗೆದು ಚೆನ್ನಾಗಿ ಎಳೆದು ಇವಾಗ ಈ ಸೂಜಿಗೆ ಹಾಕೊಂಬಿಡೋಣ. ಬೇಸಿಕಲಿ ಇದನ್ನು ಹೊಲಿಬೇಕು. ಇದನ್ನು ಇಲ್ಲೊಂದು ಗಂಟು ಇಲ್ಲೊಂದು ದಪ್ಪಕ್ಕೆ ಗಂಟು ಬರೋ ಥರ ಹಾಕ್ಕೊಳ್ಳಿ. ಚೂರು ದಪ್ಪ ಆಗಬೇಕು, ಅಂದರೆ ಇದ್ರೊಳಗಡೆ ಹಾಕಿ ಈ ಥರ ಈ ಉಲ್ಲನ್ ತುಂಬ ತೆಳ್ಳಗಿದೆ ನಂದು. ಇದು ಸ್ವಲ್ಪ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಆ ಥರ ಇದೆ. ಇಲ್ಲಿ ಒಳಗಡೆ ಇದನ್ನು ಸೇರಿಸ್ಕೊಂಬಿಡೋಣ. ನೋಡಿ ಈ ಥರ ಹಿಂಗೆ ಹೇಳ್ಕೊಂಬಿಡಿ ಬರುತ್ತೆ. ಇದನ್ನು ಇಲ್ಲಿ ಒಳಗಡೆ ಹಾಕೊಳ್ಳೋಣ. ಈಗ ಇದನ್ನು ಹೊಲ್ಕೊಂಡು ಹೋಗೋಣ. ಇದು ಈ ಡೈರೆಕ್ಷನಲ್ಲಿದೆ, ಈ ಡೈರೆಕ್ಷನಲ್ಲೇ ಹೊಲ್ಕೊಂಡು ಟೈಟ್ ಮಾಡ್ಕೊಂಡು ಹೋಗಬೇಕು. ನೀವು ನಿಮ್ಮದೇ ಓನಾಗಿ ಯಾವುದಾದ್ರೂ ರೀತಿ ಅಟ್ಯಾಚ್ ಮಾಡೋದಿದ್ದರೆ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಗ್ಲೂ ಗನ್ನಿಂದನೂ ಮಾಡ್ಬೋದು. ಆಮೇಲೆ ಇದ್ರ ಒಳಗಡೆ ಸೇರಿಸಿ ಇದನ್ನು ಸೇರಿಸಿ ಜಾಯಿನ್ ಮಾಡ್ಕೊಳ್ಳೋಣ. ಈ ಥರ ಆಮೇಲೆ ಇದನ್ನು ಲಾಸ್ಟಲ್ಲಿ ಒಂದು ಗಂಟು ಹಾಕೊಂಬಿಡಿ ಈ ಥರ. ಈಗ ಇದನ್ನು ಇಲ್ಲಿಂದ ಒಳಗಡೆ ಸೇರಿಸಿ ಈ ಥರ ತೆಗೆದು ಇಲ್ಲಿ ಕಟ್ ಮಾಡ್ಕೊಂಬಿಡೋಣ. ಸೊ ಇದು ಅಷ್ಟೇ, ಈ ಥರ ಸ್ವಲ್ಪ ಎಳೆದು ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡೋವಾಗ ಹುಷಾರು. ಆಮೇಲೆ ಈ ಥರ ನೀವು ಮಾಡಿ ಸೊ ನಿಮ್ಮ ಚೆರಿ ಟೊಮೆಟೊ ರೆಡಿ ಆಗುತ್ತೆ. ಇದೇ ಥರ ಇಲ್ಲಿ ಒಂದು ಮಾಡೋಣ. ಸೇಮ್ ಪ್ರೊಸೀಜರಲ್ಲೇ ಅಟ್ಯಾಚ್ ಮಾಡಿದ್ರೆ ಆಯಿತು. ಸೊ ಇನ್ನೊಂದು ಜಾಯಿನ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದನ್ನು ನೀವು ಹೇರ್ ಕ್ಲಿಪ್ ಥರನೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕ ಮಕ್ಕಳಿಗೆ ಹಾಕೋದಕ್ಕೆಲ್ಲ. ಸೊ ಇದೇ ಥರ ಹೊಸ ಹೊಸದು ವಿಡಿಯೋಗಳು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ